ವೆಲ್ಕಮ್ ಟು ಲಕ್ಕಿ ವರ್ಲ್ಡ್ 25. ಸೊ ನಾನು ಇವತ್ತು ಅವರೆಕಾಳಿನಿಂದ ಇದಕ್ಕಿನ ಮೇಲೆ ಸರಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಫಸ್ಟ್ ಈ ಸಾಂಬಾರಿಗೆ ಒಂದು 2 ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿ ತಗೊಂಡು ಆಯಿಲ್ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಲೈಟ್ ಬ್ರೌನಿಷ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ಇದಕ್ಕಿನ ಬೇಳೆ ಸಾಂಬಾರು ಬಂದುಬಿಟ್ಟು ಎಲ್ಲದಕ್ಕೂ ಕಾಂಬಿನೇಷನ್ನು ದೋಸೆ, ಚಪಾತಿ, ಪೂರಿ, ಮುದ್ದೆ, ವೈಟ್ ರೈಸ್ಗೆಲ್ಲ ಕಾಂಬಿನೇಷನ್ ಇರುತ್ತೆ. ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ. ಸೊ ಯಾರಿಗೆಲ್ಲ ಇದಕ್ಕಿನ ಬೇಳೆ ಸಾಂಬಾರು ಮತ್ತು ಮುದ್ದೆಗೆಲ್ಲ ಕಾಂಬಿನೇಷನ್ ಯಾರಿಗೆ ಇಷ್ಟ ಆಗುತ್ತೋ ಅವರೆಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಈಗ ಲೈಟ್ ಬ್ರೌನಿಷ್ ಆಗಿದೆ. ಸೊ ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೋಬೇಕು. ಸೊ ಈಗ ಮಸಾಲೆಗೆ ಏನೆಲ್ಲ ಹಾಕ್ಕೋಬೇಕಂದ್ರೆ ಆಗಲೇ ಫ್ರೈ ಮಾಡಿರೋ ಆನಿಯನ್ನು ಮತ್ತು ಬೆಳ್ಳುಳ್ಳಿ ಇದೆಯಲ್ಲ, ಸೊ ಅದು ಆ್ಯಡ್ ಮಾಡಬೇಕು. ಮತ್ತು ಹಸಿ ಕೊಬ್ಬರಿ ಸ್ವಲ್ಪ ಆ್ಯಡ್ ಮಾಡಿ. ಸೊ ಮತ್ತು ಮಸಾಲೆಗೆ ಸ್ವಲ್ಪ ಚಕ್ಕೆ, ಮೆಣಸು ಮತ್ತು ಲವಂಗ, ಸ್ವಲ್ಪ ಕಡಲೆಪಪ್ಪ ಆ್ಯಡ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಕೊತ್ತಂಬರಿ, ಪುದೀನ ಮಿಕ್ಸಿಗೆ ಹಾಕ್ಕೋಬೇಕು. ಹಾಗೆ ಒಂದು ಸಣ್ಣದಾದ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ. ಮತ್ತು 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಧನಿಯಾ ಪೌಡರ್ 4 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಆಗಲೇ ರೆಡಿ ಮಾಡ್ಕೊಂಡಿರೋ ಮಸಾಲೆ ಎಲ್ಲ ಗ್ರೈಂಡಾಗಿ ರೆಡಿ ಆಗಿದೆ. ಸೊ ಈಗ ಸಾಂಬಾರು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಇದಕ್ಕಿನ ಬೇಳೆ ಸಾಂಬಾರನ್ನ ಕುಕ್ಕರಲ್ಲಿ ಬೇಕಾದರೂ ಮಾಡ್ಕೋಬೋದು, ಪಾತ್ರೆಯಲ್ಲಿ ಬೇಕಾದರೂ ಮಾಡ್ಕೋಬೋದು. ಸೊ ನಂಗೆ ಸ್ವಲ್ಪ ಬೇಗ ಅರ್ಜೆಂಟಾಗಿ ಸಾಂಬಾರು ರೆಡಿ ಆಗಬೇಕಾಗಿದೆ. ಸೊ ಅದಕ್ಕೆ ನಾನು ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ಈಗ ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ಕೋಬೇಕು. ಸೊ ಈಗ ಆಯಿಲ್ ಬಾಯ್ಲ್ ಆಗಿದೆ. ಸ್ವಲ್ಪ ಸಾಸಿವೆ, ಮತ್ತು ಸ್ವಲ್ಪ ಕರಿಬೇವು ಆ್ಯಡ್ ಮಾಡ್ಕೋಬೇಕು. ಜೊತೆ ನನಗೆ ಸ್ವಲ್ಪ ಆನಿಯನ್, ಸೊ ಇದೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಲೈಟ್ ಬ್ರೌನಿಷ್ ಆದರೆ ಸಾಕು ಆನಿಯನ್ನು. ಸೊ ಇಷ್ಟು ಆನಿಯನ್ ಫ್ರೈ ಆದರೆ ಸಾಕು. ಈಗ ಇದಕ್ಕೆ ಇದ್ಮೇಲೆ ಆ್ಯಡ್ ಮಾಡಬೇಕು. ಸೊ ಈಗ ಇದಕ್ಕಿನ ಬೇರೆ ಎಲ್ಲ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಲೈಟಾಗಿ ಆಯಿಲಲ್ಲಿ ಫ್ರೈ ಆದರೆ ಸಾಕು. ಸೊ ನಾನಿಲ್ಲಿ ಮತ್ತೆ ಆಲೂಗಡ್ಡೆನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಬೇಕು ಅಂದರೆ ಆಲೂಗಡ್ಡೆ, ಬದನೆಕಾಯಿ 2 ಆ್ಯಡ್ ಮಾಡ್ಕೋಬೇಕು. ಇನ್ ಕೇಸ್ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಆ್ಯಡ್ ಮಾಡ್ಕೊಳ್ತಿದ್ರೂ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಆಲೂಗಡ್ಡೆ ಮಾತ್ರ ಆ್ಯಡ್ ಮಾಡ್ತಿದ್ದೀನಿ. ಇನ್ ಕೇಸ್ ಬದನೆಕಾಯಿ ಇದ್ದು ಬದನೆಕಾಯಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಎಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು. ಸೊ ಇದು ಫ್ರೈ ಆಗಿದೆ. ಸೊ ಇದಕ್ಕೆ ಮಸಾಲೆನ ಆ್ಯಡ್ ಮಾಡಬೇಕು. ಸೊ
ಇದಕ್ಕೆ ನಿಮ್ಮ ನೀರು ಎಷ್ಟು ಹದವಾಗಿ ಬೇಕೋ ಅಷ್ಟು ಹದವಾಗಿ ಹಾಕ್ಕೊಳ್ಳಿ. ಜಾಸ್ತಿನೂ ಆ್ಯಡ್ ಮಾಡ್ಕೋಬೇಡಿ, ಚೆನ್ನಾಗಿರಲ್ಲ. ಸೊ ಮೀಡಿಯಮಾಗಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ತಿಕ್ನೆಸ್ ಇದ್ದರೆ ಸಾಕು, ಇಷ್ಟು. ಸೊ ಜಾಸ್ತಿ ವಾಟರ್ ಆ್ಯಡ್ ಮಾಡಿದ್ರೆ ಚೆನ್ನಾಗಿರಲ್ಲ. ಮತ್ತು ಇದಕ್ಕೆ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಸೊ ಈಗ ಇದಕ್ಕೆ ಸ್ವಲ್ಪ ಲೈಟಾಗಿ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷ್ ಮಾಡಿ. ತುಂಬ ಟೇಸ್ಟಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಆಗೋದ್ರಿಂದ. ಸೊ ಇಷ್ಟೇ. ಈಗ ಇದನ್ನು ಕುಕ್ಕರ್ ಮುಚ್ಚಳ ಹಾಕಿ ಬಿಟ್ಬಿಡಬೇಕು. ಸೊ ಬಿಫೋರ್ ವಿಸಿಲೇ ಇದನ್ನು ಆಫ್ ಮಾಡಿ ಮತ್ತು ಗ್ಯಾಸ್ನ ತೆಗ್ದುಬಿಡಿ, ಇಲ್ಲಾಂದರೆ ತುಂಬ ನುಣ್ಣಗಾಗೋ ಚಾನ್ಸಸ್ ಇರುತ್ತೆ, ಅವಾಗ ಟೇಸ್ಟ್ ಅಷ್ಟೊಂದು ಇರೋದಿಲ್ಲ. ಸೊ ಅದಕ್ಕಾಗಿ ತುಂಬ ಹೊತ್ತು ಬಿಡಬೇಡಿ. ಮಿಕ್ಸಿಯಲ್ಲಿ ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗ ಆಗುತ್ತೆ, ಬಟ್ ನುಣ್ಣಗಾಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದಕ್ಕಾಗಿ ಬಿಫೋರ್ ವಿಸಿಲ್ ಬರೋದು ಮುಂಚೆನೇ ನೀವು ಆಫ್ ಮಾಡಿ ಗ್ಯಾಸ್ನೆಲ್ಲ ತೆಗ್ದುಬಿಡಬೇಕು, ಅವಾಗ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ತುಂಬ ಜನ ಪಾತ್ರೆಯಲ್ಲಿ ಮಾಡ್ತಾರೆ ಇದಕ್ಕಿನ ಸಾಂಬಾರನ್ನ, ಬಟ್ ಕುಕ್ಕರಲ್ಲೂ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಬೇಗ ಆಗುತ್ತೆ, ಕ್ವಿಕ್ಕಾಗಿ ಆಗುತ್ತೆ ಅಷ್ಟೇ. ಸೊ ಇಷ್ಟೇ, ಈಗ ರೆಡಿ ಆಯಿತು. ಸೊ ಇದಕ್ಕೆ ಮುಚ್ಚಳ ಹಾಕ್ಬಿಟ್ಟು ನಾನು ಬಿಫೋರ್ ವಿಸಿಲ್ಗಿಂತ ಮುಂಚೆನೇ ಓಪನ್ ಮಾಡ್ತೀನಿ. ಸೊ ಅಷ್ಟೇ, ಈಗ ರೆಡಿ ಆಗುತ್ತೆ. ಸೊ ಮಿಸ್ ಮಾಡಿದ್ರೆ ಬಿಫೋರ್ ವಿಸಿಲ್ಗಿಂತಲೇ ಆಫ್ ಮಾಡಿ, ವಿಸಿಲ್ ಮಾತ್ರ ಹಾಕ್ಸ್ಬೇಡಿ, ನುಣ್ಣಗಾಗೋ ಚಾನ್ಸಸ್ ಇರುತ್ತೆ. ಸೊ ಈಗ ಬಿಫೋರ್ ವಿಸಿಲ್ಗಿನ್ನ ಮುಂಚೆನೇ ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಿ ಓಪನ್ ಮಾಡ್ತಿದ್ದೀನಿ. ಸೊ ಈಗ ಈ ಥರ ಥಿಕ್ನೆಸ್ ಬಂದಿದೆ. ಸೊ ಇದು ಬೇಕಾದರೆ ಸ್ವಲ್ಪ ಹೊತ್ತು ಬಾಯ್ಲ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅದರಲ್ಲೇ ಬಾಯ್ಲ್ ಆಗೋದಕ್ಕಿಂತ ಸ್ವಲ್ಪ ಹಂಗೆ ಲೈಟಾಗಿ ಬಾಯ್ಲ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಥಿಕ್ನೆಸ್ಸು ಬರುತ್ತೆ. ಸೊ ಈಗ ಫೈನಲಿ ಇದಕ್ಕಿನ ಬೇಳೆ ಸಾರು ರೆಡಿ ಆಗಿದೆ. ಸೊ ನಾನು ಇವತ್ತು ಇದಕ್ಕಿನ ಬೇಳೆ ಸಾರನ್ನ ದೋಸೆ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವೆಲ್ಲ ಯಾವುದ್ರಲ್ಲಿ ಸರ್ವ್ ಮಾಡ್ಕೊಳ್ತೀರಿ, ಯಾವುದ್ರಲ್ಲಿ ಸರ್ವ್ ಮಾಡ್ಕೊಂಡು ನಂಗೆ ತುಂಬ ಇಷ್ಟ ಆಗುತ್ತೋ ಅದು ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸೊ ನಂಗೆ ತುಂಬ ಇಷ್ಟ ದೋಸೆ ಮತ್ತು ಇದಕ್ಕಿನ ಬೇಳೆ ಸಾಂಬಾರು ಅಂತ. ಸೊ ಇದಕ್ಕೆ ಲೈಟಾಗಿ ಗೀ ಆ್ಯಡ್ ಮಾಡ್ಕೊಂಡು ನಂಗೆ ಇದ್ದಿದ್ದು ತುಂಬ ಇಷ್ಟ. ಸೊ ಯಾರಿಗೆಲ್ಲ ಗೀ ಹಾಕ್ಕೊಂಡು ಇದಕ್ಕಿನ ಬೇಳೆ ಸಾರು ತಿಂದರೆ ಇಷ್ಟ ಆಗುತ್ತೋ ಸೊ ಅವರೆಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಈಗ ನಾನು ಟೇಸ್ಟ್ ಮಾಡ್ತಿದ್ದೀನಿ, ಯಾವ ಥರ ಬಂದಿದೆಯೋ ನೋಡೋಣ. ಆಹಾ, ಬಿಸಿ ಬಿಸಿ ದೋಸೆ ಮತ್ತು ಇದಕ್ಕಿನ ಬೇಳೆ ಸಾರು. ನಿಜವಾಗ್ಲೂ ಹೇಳ್ತೀನಿ, ಗೀ ಹಾಕ್ಕೊಂಡಷ್ಟು ಸೂಪರ್ ಟೇಸ್ಟಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಾಗಿ ಬಂದಿದೆ. ಕೈ ಸುಡ್ತಿದೆ, ಬಿಸಿ ಬಿಸಿ ಹಂಗಿದೆ ನೋಡಿ, ಸಖತ್ತಾಗಿದೆ. ನೀವು ಮಿಸ್ ಮಾಡಿ ಟ್ರೈ ಮಾಡಿ, ತುಂಬ ಟೇಸ್ಟಿ. ಮಿಸ್ ಮಾಡಿದ್ರೆ ಗೀ ಹಾಕೋದನ್ನಷ್ಟು ಮಿಸ್ ಮಾಡಬೇಡಿ. ನೋಡಿ ಯಾವ ಥರ ಇದೆ ಅಂತ. ಸೂಪರ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಗೀ ಹಾಕೋದಷ್ಟು ಮರಿಬೇಡಿ. ದೋಸೆಗೆ, ಇದಕ್ಕಿನ ಬೇಳೆ ಸಾರಿಗೆ, ಗೀಗೆ ಸೂಪರಾಗಿರುತ್ತೆ. ಈವನ್ ಮುದ್ದೆಗೂ, ರೈಸ್ಗೂ, ಪೂರಿಗೂ ಇನ್ನೂ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನನಗಷ್ಟು ದೋಸೆ ಇದಕ್ಕಿನ ಬೇಳೆ ಸಾಂಬಾರು ಅಂದರೆ ತುಂಬ ತುಂಬ ಇಷ್ಟ, ತುಂಬ ಚೆನ್ನಾಗಿದೆ. ನೀವು